ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ವಿಶ್ವಾಸ್ ಎಂಬ ಒಂದು ಧನವಂತ ಇರ್ತಿದ್ದ. ಆ ಊರಿಗೆ ಆತನೇ ದೊಡ್ಡವನು. ಆತನಿಗೆ ಹಣ ಇದೆ ಅಂತ ತುಂಬಾ ಅಹಂಕಾರ. ಮನುಷ್ಯರನ್ನ ಲೆಕ್ಕಕ್ಕೆ ಇಡ್ತಿರ್ಲಿಲ್ಲ. ಹಾಗಿದ್ದಾಗ ಒಂದು ದಿನ ಆತನ ಮನೆಗೆ ಒಂದು ಸ್ವಾಮೀಜಿ ಹಸಿವಿನಿಂದ ಬರ್ತಾನೆ. ಅಯ್ಯ, ನಾನು ತುಂಬಾ ದೂರದಿಂದ ಬರ್ತಿದ್ದೀನಿ. ನನಗೆ ತುಂಬಾ ಹಸಿವಾಗಿದೆ. ತಿನ್ನೋಕೇನಾದ್ರೂ ಕೊಡ್ತೀರಾ? ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಬಹುದಲ್ವಾ? ಈ ವೇಷಗಳು ಹಾಕೊಂಡು 4 ಜನರನ್ನ ಕೇಳ್ಕೊಳ್ಳೋದೇನಕ್ಕೆ? ಅಯ್ಯೋ, ನಾನು ವೇಷ ಹಾಕೊಂಡಿಲ್ಲ. ದೇವರನ್ನ ಪ್ರಾರ್ಥನೆ ಮಾಡಿ ಎಷ್ಟೋ ಮಾಯಾಶಕ್ತಿಗಳು ಹೊಂದಿರೋ ಸ್ವಾಮೀಜಿ ನಾನು. ಇನ್ನೊಬ್ಬರ ಬಗ್ಗೆ ತಿಳಿಯದೆ ಹಾಗೆ ತಪ್ಪಾಗಿ ಮಾತಾಡಬಾರ್ದಪ್ಪ. ಓಹೋ, ನಿಂಗಿಷ್ಟು ಮಾಯೆಗಳಿದ್ರೆ ಆಹಾರನ ನೀನೇ ಮಾಯೆಯಿಂದ ತರಿಸ್ಕೊಳ್ಬಹುದಲ್ವಾ? ಕೆಲವು ಪ್ರಶ್ನೆಗಳಿಗೆ ಅರ್ಥ ಇರಲ್ಲ. ಮಾಯೆಗಳ ಒಂದು ಸ್ವಭಾವ ತಿಳ್ಕೊಳ್ಳೋದಕ್ಕೋಸ್ಕರನೇ ಇದೆಲ್ಲ ನಡೀತಾ ಇರುತ್ತೆ. ಹಣ ಇದೆ ಅಂತ ಗರ್ವ ಪಡಬೇಡ, ಅದು ನಿನ್ ಪತನಕ್ಕೆ ದಾರಿ ತರುತ್ತೆ. ಹುಷಾರು ಅಂತ ಅಲ್ಲಿಂದ ಹೊರಟೋಗ್ತಾನೆ. ಇಂಥವ್ರನ್ನ ನನ್ನ ಜೀವನದಲ್ಲಿ ಎಷ್ಟೋ ಮಂದಿನ ನೋಡಿರ್ತೀನೋ. ಚೆನ್ನಾಗಿ ಮಾತುಗಳು ಹೇಳ್ತಾನೆ ಅನ್ಕೊಂಡು ಒಳಗಡೆಗೆ ಹೊರಟೋಗ್ತಾನೆ. ಹಾಗೆ ದಿನಗಳು ಕಳೆದವು. ಒಂದು ದಿನ 2 ವ್ಯಕ್ತಿಗಳು ಈ ವಿಧವಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ನಾಳೆ ನಮ್ಮ ಊರಿನ ದೊಡ್ಡವ್ರದ್ದು ಹುಟ್ಟಿದ ಹಬ್ಬ. ಈ ಸಂದರ್ಭಕ್ಕೆ ಯಾವತ್ತಿನಂತೆ ಸ್ಪರ್ಧೆ ಇಡಬೇಕು ಅನ್ಕೊಳ್ತಿದ್ದಾನೆ. ಈ ಸಲ ಸ್ಪರ್ಧೆ ಆಹಾರಕ್ಕೆ ಸಂಬಂಧಿಸಿದ್ದು. ಯಾರು ಕೋರಿದ ಆಹಾರ ಅವರು ಕೇಳಿ ಕೇಳಿ ತಿನ್ನಬಹುದು. ಇದ್ದು ಗೆದ್ದವ್ರಿಗೆ ಒಳ್ಳೆ ಬಹುಮಾನ ಸಹ ಇರುತ್ತೆ. ಪ್ರತಿ ಸಲ ಸ್ಪರ್ಧೆ ಇಡ್ತಾನೆ ಇದ್ರೆ ಊರಿನ ದೊಡ್ಡವರು ಈ ಸಲ ಹೊಸದಾಗಿ ಈ ಸ್ಪರ್ಧೆ ಇಡ್ತಿದ್ದಾನೆ. ಹಣ ಇದೆಯಲ್ವಾ, ಏನಾದ್ರೂ ಮಾಡ್ತಾರೆ ಅಂತಾನೆ ಇನ್ನೊಂದು ವ್ಯಕ್ತಿ. ಅದನ್ನೆಲ್ಲ ಕೇಳಿದ ಸ್ವಾಮೀಜಿ ಅವನ ಮನಸ್ಸಲ್ಲಿ ಈತನಿಗೆ ಬುದ್ಧಿ ಹೇಳೋ ಸಮಯ ಬಂತು ಅನ್ಕೊಂಡು 2 ಮನುಷ್ಯರನ್ನ ಪ್ರತ್ಯಕ್ಷ ಮಾಡ್ತಾನೆ. ಅವರು ತುಂಬಾ ಭಾರಿ ಮನುಷ್ಯರು. ಅವ್ರಿಗೆ ಸ್ವಾಮೀಜಿ ಆ ಸ್ಪರ್ಧೆ ಬಗ್ಗೆ ಹೇಳ್ತಾನೆ. ಅವರು ಅದನ್ನೆಲ್ಲ ಕೇಳಿ ನಗ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮರುದಿನ ಬೆಳಿಗ್ಗೆನೆ ಸ್ಪರ್ಧೆ ಶುರು ಆಗುತ್ತೆ. ಸ್ವಾಮೀಜಿ ಆ 2 ವ್ಯಕ್ತಿಗಳನ್ನ ಅಲ್ಲಿಗೆ ಹೋಗೋಕೆ ಹೇಳ್ತಾನೆ. ಅವರು ಆ ಸ್ಪರ್ಧೆ ಹತ್ರಕ್ಕೆ ಹೋಗ್ತಾರೆ. ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಸ್ಪರ್ಧೆಯಲ್ಲಿ ಪಾತ್ರ ವಹಿಸ್ತಾರೆ. ಅವರನ್ನ ನೋಡಿದ ಪ್ರಜೆಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಅವರು ಅಲ್ಲಿರೋ ಆಹಾರ ಪದಾರ್ಥಗಳು ತಿಂತಾನೇ ಇರ್ತಾರೆ. ಅವರು ತಿಂತಾ ಇದ್ರೆ ಆಹಾರ ಎಲ್ಲ ಪೂರ್ತಿ ಆಗೋಗುತ್ತೆ. ಅವರು ಊರಿನ ದೊಡ್ಡವರೊಂದಿಗೆ ನನಗೆ ಚಿಕನ್ ಬಿರಿಯಾನಿ ಇನ್ನೂ ಬೇಕು, ತಗೋಬನ್ನಿ. ಅದಕ್ಕೆ ಊರಿನ ದೊಡ್ಡವರು ಸರಿ ಅಂತ ಹೇಳಿ ದೊಡ್ಡ ದೊಡ್ಡ ಟ್ರ್ಯಾಕ್ಟರಲ್ಲಿ ಹೋಟೆಲ್ಸಿಂದ ಬಿರಿಯಾನಿ ತರಿಸ್ತಾನೆ. 2 ವ್ಯಕ್ತಿಗಳು ಗಬಗಬಾ ಅಂತ ತಿಂತಾರೆ. ಅದೆಲ್ಲ ಆಗೋದ್ಮೇಲೆ ಊರಿನ ದೊಡ್ಡವರು ಮತ್ತೆ ಆಹಾರವನ್ನ ತರಿಸ್ತಾನೇ ಇರ್ತಾನೆ. ಹಾಗೇ ನಡೀತಾನೆ ಇರುತ್ತೆ. ಆಹಾರನ ಸಾಯಂಕಾಲವರೆಗೂ ತಿಂತಾನೆ ಇರ್ತಾರೆ. ಊರಿನ ದೊಡ್ಡವರು ತುಂಬಾ ಹಣ ಖರ್ಚು ಮಾಡ್ತಾನೆ. ಇವರು ಎಲ್ಲಿಂದ ಬಂದ್ರೋ, ಆದ್ರೆ ತುಂಬಾ ವಿಚಿತ್ರವಾಗಿದೆ. ಈಗ್ಲೇ ನಾನು ತುಂಬಾ ಹಣ ಖರ್ಚು ಮಾಡಿದ್ದೀನಿ. ಇನ್ನ ನನ್ನ ಹತ್ರ ಹಣನೂ ಆಗೋಗಿದೆ. ನಾನು ಏನ್ ಮಾಡ್ಬೇಕು ಅನ್ಕೊಳ್ತಾ ನೋವು ಪಡ್ತಾರೆ ಊರಿನ ದೊಡ್ಡವರು. ಇಷ್ಟರಲ್ಲಿ ಆ 2 ವ್ಯಕ್ತಿಗಳಲ್ಲಿ ಒಂದು ವ್ಯಕ್ತಿ, ಇಲ್ಲಿ ಆಹಾರ ಆಗೋಗಿ ತುಂಬಾ ಹೊತ್ತಾಯ್ತು, ಇನ್ನ ತಗೊಳ್ಬನ್ನಿ. ಈಗ್ಲೇ ತುಂಬಾ ತಿಂದಿದ್ದೀರಾ, ಇನ್ನ ಸಾಕು, ಹೋಗ್ರಿ. ಮೋಸ ಮಾಡ್ಬೇಕು ಅಂತ ನೋಡ್ಬೇಡ, ಎಲ್ಲ ತರಿಸ್ತೀನಿ ಅಂತ ಹೇಳಿ ಈಗ ಮಾತು ಬದಲಾಯಿಸ್ತಿದ್ಯಾ? ಮರ್ಯಾದೆಯಾಗಿ ಹೇಳು ಕೊಡ್ತೀಯಾ ಇಲ್ವಾ? ಇಲ್ಲ ನಿನ್ನ ಆಹಾರವಾಗಿ ಮಾಡ್ಕೊಂಡು ತಿಂತೀವಿ. ಆ ಮಾತುಗಳಿಗೆ ಆತನು ಭಯಪಟ್ಟು ಅಲ್ಲಿಂದ ಓಡೋಗ್ತಾನೆ. ಅವರು ಆತನ ಹಿಂದೆ ನಡ್ಕೊಂಡು ಬರ್ತಿರ್ತಾರೆ. ಆತನ ನೋಡಿದ ಆತನು ಭಯ ಪಡುತ್ತಾ ಆತನು ನೋಡ್ತಾನೇ ಇರ್ತಾನೆ. ಇಷ್ಟರಲ್ಲಿ ಸ್ವಾಮೀಜಿ ಅಲ್ಲಿಗೆ ಬರ್ತಾನೆ. ಸ್ವಾಮೀಜಿನ ನೋಡಿದ ಊರಿನ ದೊಡ್ಡವರು, ಸ್ವಾಮಿ, ಈ ಗಂಡಾಂತರದಿಂದ ದಯವಿಟ್ಟು ನನ್ನ ಕಾಪಾಡಿ ಸ್ವಾಮಿ. ಅಯ್ಯೋ ನಿಮ್ಮಂತ ಧನವಂತರಿಗೆ ನಾನು ಹೇಗೆ ಸಹಾಯ ಮಾಡಲಿ? ನಾನು ವೇಷ ಹಾಕೊಂಡು ತಿರ್ಗೋನು. ನನ್ನ ಹತ್ರ ಎಂಥ ಮಾಯನೂ ಇಲ್ಲ. ನಾನು ಏನೂ ಮಾಡಲ್ಲ. ಸ್ವಾಮಿ ಹಾಗೆ ಮಾತಾಡಬೇಡಿ ಸ್ವಾಮಿ. ನಾನು ತಪ್ಪು ಮಾಡಿದ್ದೀನಿ, ಒಪ್ಕೊಳ್ತೀನಿ. ಹಣ ಇದೆ ಅನ್ನೋ ಅಹಂಕಾರಕ್ಕೆ ಹಾಗೆ ಮಾಡಿದೆ. ನನ್ನ ಹತ್ರ ಹಣನೂ ಇಲ್ಲ. ನೀವೇ ನನ್ನ ಕಾಪಾಡಿ. ಆಗ ಸ್ವಾಮೀಜಿ ಆತನ್ನ ಅಯ್ಯೋ ಅಂದು ಆ 2 ವ್ಯಕ್ತಿಗಳನ್ನ ಮಾಯ ಮಾಡ್ತಾನೆ. ಅದನ್ನು ನೋಡಿದ ಊರಿನ ದೊಡ್ಡವರು ಉಸಿರು ತಗೊಂಡು, ಸ್ವಾಮಿ, ನನಗೆ ಬುದ್ಧಿ ಬಂತು. ಹಣ ಇದೆ ಅನ್ನೋ ಅಹಂಕಾರದಿಂದನೇ ಇದೆಲ್ಲ ಮಾಡಿದೆ. ನನ್ನ ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ. ಸ್ವಾಮೀಜಿ ಆತನ್ನ ಕ್ಷಮಿಸ್ತಾನೆ. ನಂತರ ಊರಿನ ದೊಡ್ಡವರು ಬುದ್ಧಿ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ.
ಎಲ್ಲರೊಂದಿಗೆ ಕೂಡಿ ಜೀವಿಸ್ತಾನೆ. ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಕೃಷ್ಣಯ್ಯ ಅನ್ನೋ ಒಂದು ವ್ಯಕ್ತಿಗೆ ಒಂದು ಆಟೋ ಇತ್ತು. ಆ ಗ್ರಾಮದಲ್ಲಿ ಆತನಿಗೆ ಮಾತ್ರನೇ ಆಟೋ ಇದ್ದಿದ್ದರಿಂದ ಜಾಸ್ತಿ ಜನ ದೂರ ಹೋಗೋರು ಆ ಆಟೋಲೇ ಪ್ರಯಾಣ ಮಾಡ್ತಿದ್ರು. ಆತನ ಆಟೋ ಇದ್ದಿದ್ರಿಂದ ಸಂಪಾದನೆ ತುಂಬಾ ಜಾಸ್ತಿನೇ ಇತ್ತು. ಆತನ ನೋಡಿ ತುಂಬಾ ಸಂತೋಷಿಸ್ತಾ ಇದ್ದ. ಹಾಗಿದ್ದಾಗ ಒಂದು ದಿನ ಶ್ಯಾಮ್ ಅನ್ನೋ ವ್ಯಕ್ತಿ ಸಹ ಆಟೋನ ಕೊಂಡ್ಕೊಂಡು ಕೃಷ್ಣ ಆಟೋ ಪಕ್ಕದಲ್ಲೇ ಇಟ್ಟಿರ್ತಾನೆ. ಅದನ್ನು ನೋಡಿ ಕೃಷ್ಣಯ್ಯ ಆತನೊಂದಿಗೆ, ಹೇ ಶ್ಯಾಮ್, ಒಳ್ಳೆ ಕೆಲಸ ಮಾಡಿದೆ. ಇಷ್ಟು ದಿನದವರೆಗೆ ನನ್ನೊಬ್ಬನೇ ಆಟೋದಲ್ಲಿ ಸ್ವಲ್ಪ ಮಂದಿ ಮಾತ್ರನೇ ಪ್ರಯಾಣ ಮಾಡ್ತಿದ್ರು. ಮಿಕ್ಕವರೆಲ್ಲ ಪಾಪ ನನ್ನ ಆಟೋ ವಾಪಸ್ ಬರೋ ತನಕ ಕಾಯ್ತಿದ್ರು. ನೀನ್ ಮಾತ್ರ ಒಳ್ಳೆ ಕೆಲಸ ಮಾಡಿದೆ. ನಿನಗೆ ಒಳ್ಳೇದಾಗ್ಬೇಕು ಅಂತ ಕೋರ್ಕೊಳ್ತಿದ್ದೀನಿ. ತುಂಬಾ ಕೃತಜ್ಞತೆಗಳು ಮಿತ್ರ. ಆ ವಿಷಯದ ಬಗ್ಗೆ ನಾನು ಯಾವಾಗ್ಲಿಂದೋ ಕೇಳ್ಕೊಂಡು ಈಗಲೂ ಆಟೋ ಕೊಂಡ್ಕೊಳ್ಳೋಕ್ಕೆ ಮನ್ಸಾಯ್ತು. ಇಷ್ಟರಲ್ಲಿ ಕೆಲವು ಮಂದಿ ವ್ಯಕ್ತಿಗಳು ಅಲ್ಲಿಗೆ ಬರೋಷ್ಟಿಗೆ ಕೃಷ್ಣಯ್ಯ ಆಟೋ ತಗೊಂಡು ಅವರ ಆಟೋಲಿ ಹೊರಟೋಗ್ತಾನೆ. ಹಾಗೆ ಕೆಲವು ಸಮಯದ ನಂತರ ಶ್ಯಾಮ್ ಆಟೋ ಹತ್ತೋಕ್ಕೂ ಕೆಲವು ಮಂದಿ ಬರ್ತಾರೆ. ಶ್ಯಾಮ್ ಸಹ ಅವನ್ನ ಕರ್ಕೊಂಡು ಹೋಗ್ತಾನೆ. ಹಾಗೆ ಇಬ್ರು ಅವರವರ ವ್ಯಾಪಾರ ಮಾಡಿಕೊಂಡು ತಿರುಗಿ ಸಾಯಂಕಾಲ ಮನೆಗೆ ಹೋಗ್ತಾರೆ. ಕೃಷ್ಣಯ್ಯ ಮನೆ ಹತ್ರ ಬಂದು ಹಣ ಎಲ್ಲ ಲೆಕ್ಕ ಮಾಡಿಕೊಂಡು ಅವನ ಹೆಂಡತಿಗೆ ಕೊಡ್ತಾನೆ. ಆಕೆ ಅದನ್ನ ನೋಡಿ, ಏನ್ರಿ ಈ ದಿನ ಹಣ ತುಂಬಾ ಕಡಿಮೆ ಬಂದಿದೆ, ಏನಾಯ್ತು? ಅದಕ್ಕೆ ಆತನು ನಡೆದ ವಿಷಯ ಎಲ್ಲ ಹೇಳ್ತಾನೆ. ಹೌದಾ, ಚೀಚಿ, ಇವ್ರಿಗೆ ಏನು ಕೆಲಸ ಕಾರ್ಯ ಇರೋಲ್ವೇನೋ. ಒಬ್ರು ಚೆನ್ನಾಗಿದ್ರೆ ಸ್ವಲ್ಪನೂ ತಡ್ಕೊಳಕ್ಕಾಗಲ್ವೇನೋ. ಮೊದಲು 4 ಜನ ಹೀಗೆ ಸಂಪಾದಿಸ್ಕೊಂಡು 4 ಕಾಸು ಹಿಂದೆ ಹಾಕೊಳ್ಳೋಣ ಅನ್ಕೊಂಡ್ರೆ, ಆದ್ರೆ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ನೋವು ಪಡ್ತಾಳೆ. ಆ ಮಾತುಗಳು ಕೇಳಿದ ಆತನು ಕೇಳ್ದಿರೋ ಹಾಗೆ ಇರ್ತಾನೆ. ಹಾಗೆ ದಿನಗಳು ಕಳೆದವು. ಪ್ರತಿದಿನ ಆಟೋ ನಡೆಸ್ತಾ ಕಾಲ ಕಳೀತಾ ಇರ್ತಾನೆ. ಆದ್ರೆ ಪ್ರತಿದಿನ ಸಾಯಂಕಾಲ ಆತನ ಹೆಂಡತಿಗೆ ಕೊಡೋ ಹಣದ ವಿಚಾರದಲ್ಲಿ ಮಾತ್ರ ಆಕೆ ಶ್ಯಾಮ್ ಬಗ್ಗೆ ಯಾವುದೋ ಒಂದು ವಿಧದಲ್ಲಿ ಬೈತಾನೆ ಇರ್ತಾಳೆ. ಹಾಗಿದ್ದಾಗ ಒಂದು ದಿನ ಕೃಷ್ಣಯ್ಯ ಅವನ ಆಟೋ ಹತ್ರ ನಿಂತ್ಕೊಂಡು ಆತನ ಮನ್ಸಲ್ಲಿ, ನನ್ನ ಹೆಂಡತಿ ಹೇಳಿದ್ದು ನಿಜಾನೇ. ಒಂದ್ ಕಾಲದಲ್ಲಿ ನಾನು ಒಬ್ನೇ ಆಟೋ ನಡೆಸ್ತಿದ್ರೆ ಎಷ್ಟು ಸಂಪಾದನೆ ಮಾಡ್ತಿದ್ದೆ. ಶ್ಯಾಮಿಂದ ನನಗೆ ತುಂಬಾ ನಷ್ಟ ಬಂತು. ಇದು ಹೀಗೆ ನಡೀತಾ ಇದ್ರೆ ಶ್ಯಾಮ್ನ ನೋಡಿ ಇನ್ನ ಇಬ್ರು ಆಟೋ ತಗೊಂಡ್ ಬರ್ತಾರೆ. ಹಾಗ್ ನಡಿಬಾರ್ದು, ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ ಅನ್ಕೊಂಡು ಆ ದಿನ ರಾತ್ರಿ ಸಮಯ ಶ್ಯಾಮ್ ಅವನ ಮನೆ ಮುಂದೆ ಆಟೋನ ಬಿಟ್ಟು ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾನೆ. ಆಗ್ಲೇ ಅಲ್ಲಿಗೆ ಕೃಷ್ಣಯ್ಯ ಹೋಗಿ ಆ ಆಟೋಗೆ ಬೆಂಕಿ ಇಟ್ಟು ಪೀಡೆ ಬಿಡ್ತು ಅನ್ಕೊಂಡು ಮನೆಗೆ ವಾಪಸ್ ಹೋಗ್ತಾನೆ. ಆ ಮರುದಿನ ಬೆಳಿಗ್ಗೆ ಶ್ಯಾಮ್ ಎದ್ದು ನೋಡಿದಾಗ ಆಟೋ ಎಲ್ಲ ಸುಟ್ಟೋಗಿದ್ರಿಂದ ಆತನು ಅಳುತ್ತಾ, ಅಯ್ಯೋ ಭಗವಂತ, ಏನ್ ಹೀಗ್ ನಡೀತು? ಇದು ಯಾರು ಬೇಕು ಅಂತಲೇ ಮಾಡಿದರೆ, ಇದು ಯಾರೋ ಬೇಕು ಅಂತಾನೆ ಮಾಡಿದರೆ. ಸಾಲ ಮಾಡಿ ಇದನ್ನ ತಂದೆ. ಇದ್ರ ಪುಣ್ಯ ಅಂತ ನನ್ನ ಕುಟುಂಬ ಸಂತೋಷವಾಗಿತ್ತು. ಇಷ್ಟರಲ್ಲೇ ಇದೆಲ್ಲ ನಡೆದು ಹೋಯ್ತು. ದೇವ್ರೆ, ನೀನೇ ನಮಗೆ ದಿಕ್ಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ. ಇಷ್ಟರಲ್ಲಿ ಅಲ್ಲಿ ಒಂದು ಬೆಳಕು ಪ್ರತ್ಯಕ್ಷ ಆಗಿ, ನೋವು ಪಡಬೇಡ, ನಿನ್ನ ಆಟೋಗೆ ಏನೂ ಆಗ್ಲಿಲ್ಲ ನೋಡು ಅಂತ ಮರದ ಆಟೋನ ಪ್ರತ್ಯಕ್ಷ ಮಾಡುತ್ತೆ. ಅದನ್ನು ನೋಡಿದ ಆತನು ತುಂಬ ಸಂತೋಷ ಪಡುತ್ತಾ ಆ ಬೆಳಕಿಗೆ ನಮಸ್ಕಾರ ಮಾಡ್ಕೊಳ್ತಾನೆ. ಇನ್ನ ನಿನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಈ ಆಟೋ ನೀರಲ್ಲಾದರೂ ಸರಿ ಪ್ರಯಾಣ ಮಾಡುತ್ತೆ, ಹುಷಾರು ಅಂತ ಮಾಯ ಆಗೋಗುತ್ತೆ. ಆತನು ಆಟೋ ಎತ್ಕೊಂಡು ಯಾವತ್ತಿನಂತೆ ಎಲ್ಲ ಮನುಷ್ಯರನ್ನು ಕೂರಿಸ್ಕೊಂಡು ಹೋಗ್ತಿರ್ತಾನೆ. ಅಷ್ಟು ಬಿಸಿಲಲ್ಲಿ ಸಹ ಅದು ತಣ್ಣಗಿರುತ್ತೆ. ಅದರಲ್ಲಿ ಕೂತ್ಕೊಂಡವರು, ಏನೋ ಶ್ಯಾಮ್, ಅಸಲಿಗೆ ಈ ಆಟೋ ತುಂಬ ಚೆನ್ನಾಗಿದೆ. ಅಸಲು ನೀನು ಈ ಆಟೋನ ಏನು ಮಾಡಿದೆ? ಇಷ್ಟು ಬಿಸಿಲಲ್ಲಿ AC ಕೂತ್ಕೊಂಡು ಹಾಗಿದೆ. ನನಗೆ ಈ ಮರದ ಆಟೋ ತುಂಬ ಇಷ್ಟ ಆಗೋಯ್ತು. ಅದಕ್ಕೆ ಶ್ಯಾಮ್, ಏನೂ ಇಲ್ಲ, ಹೊಸದಾಗಿ ತಯಾರು ಮಾಡಿಸಿದ್ದೆ ಬಿಡು ಅಂತ ನಗುತ್ತಾ ಸಮಾಧಾನ ಹೇಳ್ತಾನೆ. ಹಾಗೆ ತುಂಬ ಮಂದಿ ಅದ್ರ ಬಗ್ಗೆ ತಿಳ್ಕೊಂಡು ಆಟೋಲಿ ಪ್ರಯಾಣ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಿದ್ದಾಗ ಒಂದು ದಿನ ಆ ಊರಲ್ಲಿರೋ ನದಿನ ದಾಟಿಸೋ ದೋಣಿ ವ್ಯಕ್ತಿ
ಬಂದಿರಲಿಲ್ಲ. ಆಗಲೇ ಶ್ಯಾಮ್ ಅಲ್ಲಿರೋ ಮನುಷ್ಯರನ್ನ ಅವನ ಆಟೋಲಿ ಹತ್ತಿಸ್ಕೊಂಡು ಆ ಕಡೆ ಸೇರಿಸ್ತಾನೆ. ಅದನ್ನು ಗಮನಿಸಿದ ಕೃಷ್ಣಯ್ಯ, ಏನಿದು, ಇವನಿಗೆ ಈ ಮರದ ಆಟೋ ಎಲ್ಲಿಂದ ಬಂತು? ಅವನ ಆಟೋ ಸುಟ್ಟು ಹಾಕಿದ್ನಲ್ವಾ? ಅದೂ ಈ ಆಟೋ ಮಾಯೆ ಥರ ತಮಾಷೆಯಾಗಿ ನೀರಿನಲ್ಲಿ ಪ್ರಯಾಣ ಮಾಡ್ತಿದೆ. ಇವನಿಗೂ ಇವನ ಆಟೋಗೂ ಮಾಡ್ತೀನಿ ಅನ್ಕೊಂಡು ಆ ದಿನ ರಾತ್ರಿ ಸಮಯ ಶ್ಯಾಮ್ ಮನೆಗೆ ಹೋಗಿ ಆಟೋಗೆ ಬೆಂಕಿ ಇಡ್ತಾನೆ. ತಕ್ಷಣ ಬೆಂಕಿ ಅವನ ಶರೀರಕ್ಕೆ ಅಂಟ್ಕೊಂಡು, ಕಾಪಾಡಿ ಕಾಪಾಡಿ, ನನ್ನ ಯಾರಾದರೂ ಕಾಪಾಡಿ ಅಂತ ಕೂಗ್ತಾನೆ. ತಕ್ಷಣ ಆತನ ಕೇಕೆಗಳು ಕೇಳಿ ಶ್ಯಾಮ್ ಹೊರಗಡೆಗೆ ಬಂದು ನೋಡ್ತಾನೆ. ಆಗ ಕೃಷ್ಣಯ್ಯ, ನನ್ನ ಕ್ಷಮಿಸು, ನಾನೇ ಇದೆಲ್ಲ ಮಾಡಿದೆ, ಇನ್ಯಾವತ್ತೂ ಹೀಗೆ ಮಾಡಲ್ಲ, ದಯವಿಟ್ಟು ಬೆಂಕಿ ಆರಿಸು ಪ್ಲೀಸ್ ಅಂತ ಬೇಡ್ಕೊಳ್ತಾನೆ. ತಕ್ಷಣ ಬೆಂಕಿ ಆರೋಗುತ್ತೆ. ಕೃಷ್ಣಯ್ಯ ಆತನಿಗೆ ಕ್ಷಮೆ ಕೇಳಿ ಅಲ್ಲಿಂದ ಹೊರಡ್ತಾನೆ. ಆ ದಿನದಿಂದ ಕೃಷ್ಣಯ್ಯ ಶ್ಯಾಮ್ ಯಾರ ಆಟೋನ ಅವರು ನಡೆಸ್ಕೊಂಡು ಬರೋದ್ರಲ್ಲಿ ಸಂತೃಪ್ತರಾಗಿರ್ತಾರೆ.